ಯುದ್ಧ 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 ಭಾರತ ಪಾಕಿಸ್ತಾನದ ನಡುವೆ ಅಧಿಕೃತ ಯುದ್ಧ ಘೋಷಣೆ ಮಾಡಿರೋ ತರ ಆಗಿದೆ. ಪಾಕಿಸ್ತಾನ ಏನೇ ಮಾಡಿದ್ರೂ ಬುದ್ಧಿ ಕಲಿತಾ ಇಲ್ಲ. ಭಾರತ ಆಪರೇಷನ್ ಸಿಂಧೂರವನ್ನ ಮಾಡ್ತು, ಅದಾದ ನಂತರ ಮತ್ತೆ ಅಟ್ಯಾಕ್ ಅನ್ನ ಮಾಡ್ತು. ಆದ್ರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಪಾಕಿಸ್ತಾನವೂ ಕೂಡ ಭಾರತದ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಪಾಕಿಸ್ತಾನವೂ ಕೂಡ ಭಾರತದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರುತ್ತೆ. ಅವರ ಒಂದು ಕ್ಷಿಪಣಿಯನ್ನ ಆಕಾಶದಲ್ಲೇ ಮುಗಿಸ್ತಾರೆ ಭಾರತದವರು. ಭಾರತದ ಆ ಒಂದು ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗುತ್ತೆ. ಪಾಕಿಸ್ತಾನಕ್ಕೆ ಈಗ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ವಿಚಾರವಾಗಿ ಜನಸಾಮಾನ್ಯರೇನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಜನಸಾಮಾನ್ಯರ ಬಳಿಯೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಅಮ್ಮ. ಭಾರತ ಹಂಗೆ ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೀತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಭಾರತ ಯುದ್ಧ ಮಾಡ್ತಿಲ್ಲ, ಯುದ್ಧಕ್ಕೆ ಬಂದಿರೋರು ಅವರಲ್ಲಿ ಟೆರರಿಸ್ಟ್ಗಳನ್ನ ಸಾಕೊಂಡು ಅವ್ರನ್ನ ಭಾರತದ ಮೇಲೆ ವಿರುದ್ಧ ಕಟ್ತಿದ್ದಾರೆ. ಭಾರತ ವಿರುದ್ಧ ಮಾಡ್ತಿರೋದು ಟೆರರಿಸ್ಟ್ ಮೇಲೆ, ಬೇರೆ ಯಾವ ದೇಶಕ್ಕೂ ಇಲ್ಲ. ನಿನ್ನೆ ರಾತ್ರಿ ನಡೆದಂಥ ಘಟನೆಗೆ ನಮ್ಮ ಡಿಫೆನ್ಸ್ ಫೋರ್ಸ್ ಕೊಟ್ಟಿರುವಂಥ ಜವಾಬ್ ಸರಿಗಿದೆ. ತದನಂತರ ಇವತ್ತೊಂದು 10 ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಅಂತ ಪ್ರಧಾನಿಗಳು ಹೇಳಿದ್ದಾರೆ. ಆ ಪ್ರಧಾನಿಗಳು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಭಾರತದ ಪ್ರಜೆಯಾಗಿ ನಾವು ಭದ್ರರಾಗ್ತೀವಿ ಅದಕ್ಕೆ. ಓಕೆ, ಈಗ ಭಾರತದ ಒಂದಿಷ್ಟು ಯೋಧರು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಸಂಪೂರ್ಣ ಪ್ರಮಾಣದ ದಾಳಿ ಅಂತಾನೆ ಹೇಳಬಹುದು. ಪಾಕಿಸ್ತಾನ ಪುಡಿ ಪುಡಿ ಆಗ್ತಾ ಇದೆ. ಪಾಕಿಸ್ತಾನ ಪುಡಿ ಪುಡಿ ಆಗೋದು ಸತ್ಯ. ನಮ್ಮವರು ರಿಟಾಲಿಯೇಟ್ ಮಾಡೇ ಮಾಡ್ತಾರೆ. ನಮ್ಮವರು ಮೊನ್ನೆ ಅಂದರೆ 8ನೇ ತಾರೀಕು ಮಾಡಿರೋದು ಏನಂದರೆ ಅವರ ಟೆರರಿಸ್ಟ್ ಕ್ಯಾಂಪ್ ಮೇಲೆ, ಅವ್ರ ಟೆರರ್ ಕ್ಯಾಂಪ್ ಮೇಲೆ ದಾಳಿ ಮಾಡಿರೋವಂಥದ್ದು. ಅದನ್ನು ಅವ್ರು ಅರ್ಥ ಮಾಡಿಕೊಂಡು ನಾವು ತಪ್ಪು ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ನಾವು ಇಡೀ ಪ್ರಪಂಚ ನಮ್ಮನ್ನು ಎತ್ತು ನೋಡ್ತಾ ಇದೆ, ನಾವು ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ಅವ್ರ ಪರಿಜ್ಞಾನನೇ ಇಲ್ಲ. ಅವ್ರ ಪ್ರಧಾನಿಗಳು ಯೋಚನೆ ಮಾಡಿ, ಅವರು ಡಿಫೆನ್ಸ್ ಫೋರ್ಸಸ್ ಯೋಚನೆ ಮಾಡಿ ತಾಳ್ಮೆಯಿಂದ ಇರಬೇಕಾಗಿತ್ತು. ಅವ್ರ ತಾಳ್ಮೆ ಬಿಟ್ಟು ನಿನ್ನೆ ಮಾಡಿರುವಂಥ ಕೆಲಸಕ್ಕೆ ನಮ್ಮವ್ರು ಜವಾಬ್ ಕೊಟ್ಟಿದ್ದಾರೆ. ದೇ ವಿಲ್ ಡೆಫಿನೆಟ್ಲಿ ರಿಟಾಲಿಯೇಟ್, ದೇರ್ ಇಸ್ ನೋ ಡೌಟ್ ಆನ್ ದಿಟ್. ಆಮೇಲೆ ಈ ಥರ ನಡೀತಾ ಇರೋ ಘಟನೆ ಮಾಡಿಕೊಡುದು ಕಾಮನ್ ಮ್ಯಾನ್ ಏನು ಮಾಡ್ತಾನೆ, ಅವ್ನಿಗೇನು ಗೊತ್ತಾಗತ್ತೆ? ಏನು ಗೊತ್ತಾಗಲ್ಲ. ಇವತ್ತು ನಾವು ಜವಾಬ್ ಕೊಡಿದ್ರೆ ಮತ್ತೆ ಯಾವತ್ತೂ ಜವಾಬ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಓಕೆ, ಪಾಕಿಸ್ತಾನದವರು ಕೂಡ ಟ್ರೈ ಮಾಡ್ತಾರೆ ಸರ್, ಏನು ಅಂತಂದ್ರೆ ಪಂಜಾಬ್ ಅಕ್ಕಪಕ್ಕದಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ನೋಡಮ್ಮ, ಆಗೋದು ಬಿಡೋದು ಅಲ್ಲಿ ನೋಡಿ, ಇಲ್ಲಿ ಬಾರ್ಡರ್ ಏರಿಯಾ ಇದೆ. ಪಂಜಾಬಲ್ಲಿದೆ, ಗುಜರಾತಲ್ಲಿದೆ, ರಾಜಸ್ಥಾನದಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿದೆ. ಇಟ್ ಈಸ್ ಬಿನ್ ಪ್ರೊಟೆಕ್ಟೆಡ್ ಬೈ ಅವರ್ ಡಿಫೆನ್ಸ್ ಫೋರ್ಸಸ್. ವಿ ಸ್ಟ್ಯಾಂಡ್ ವಿತ್ ದ ಡಿಫೆನ್ಸ್ ಫೋರ್ಸಸ್. We will definitely stand with the defense forces. If defense forces says we need the support of civilians to come and stand, we are ready for it. Okay. ನಾವು ನಿಂತ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಜೊತೆಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಪೂರ್ತಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವೇನು ಮಾಡ್ತಿರೋ ಮಾಡಿ ಅನ್ನುವಷ್ಟು ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಗೆ ಏನು ಹೇಳ್ತೀರಾ? ಸಂಪೂರ್ಣ ಭದ್ರವಾಗಿ ಸರಿಯಾಗಿ ಹೇಳಿದ್ದಾರೆ ಅವರು. ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿರೋದು ಸತ್ಯ. ಡಿಫೆನ್ಸ್ ಫೋರ್ಸಸ್ಗೆ ಅವರು ಅವರ ಕ್ರಮಗಳನ್ನ ಮಾಡ್ತಾರೆ. ಪಾಪಿ ಪಾಕಿಸ್ತಾನ ಇನ್ನಾದ್ರೂ ಬುದ್ಧಿ ಕಲಿಯುತ್ತೆ ಅಂತ ಅನ್ಸುತ್ತೆ. ಖಂಡಿತ ಕಲಿಯುತ್ತೆ. ಅಹಮ್ಮು ಇಳಿಯುತ್ತೆ, ಅಹಂಕಾರನೂ ಇಳಿಯುತ್ತೆ ಅವ್ರದ್ದು. ಈ ರೀತಿ ಜನಗಳ ಮೇಲೆ ನೀವು ಮಿಸೈಲ್ಸ್ ಬಿಡ್ತೀರಂದ್ರೆ ಸಿವಿಲಿಯನ್ಸ್ ಮೇಲೆ ಏನು ಅರ್ಥ? ನೀವು ವಾರ್ ಮಾಡ್ತಿರೋದು 2 ಡಿಫೆನ್ಸ್ ಸಿಸ್ಟಮ್ ಮೇಲೆ, 2 ಕಂಟ್ರಿ ಮೇಲೆ, ಸಿವಿಲಿಯನ್ಸ್ ಮೇಲೆ ಅಲ್ವಲ್ಲ. ಸಿವಿಲಿಯನ್ಸ್ ಮೇಲೆ ಯಾಕೆ ಬರ್ತೀರಿ? ಯುದ್ಧ ಮಾಡೋಕ್ಕೆ ಧೈರ್ಯ ಇಲ್ಲ. ಧೈರ್ಯ ಇದ್ದವರು ಸಿವಿಲಿಯನ್ಸ್ ಮೇಲೆ. ಈಗ ನನ್ನ ಹತ್ರ ಆರ್ಮ್ಸ್ ಇಲ್ಲ, ನನ್ನ ಹತ್ರ ಬಂದು ಫೈಟ್ ಮಾಡಿ. ನೀವು ಮಾಡ್ತೀರ ಸಿವಿಲಿಯನ್ಸ್ ಮೇಲೆ ಯಾಕೆ ಹೋಗ್ತೀರಿ ಅಲ್ವೇ? ಪಾಕಿಸ್ತಾನದ ಮಂತ್ರಿಯೊಬ್ರು ಹೇಳ್ತಾರೆ, ನಮ್ಮ ಹತ್ರ ಕ್ಷಿಪಣಿ ಇದೆ, ಕ್ಷಿಪಣಿನ ನಾನು ಅಥವಾ ಅಣ್ವಸ್ತ್ರ ಇದೆ, ಅಣ್ವಸ್ತ್ರನ ನಾನು ಭಾರತಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ. ನಾವು ಇಟ್ಕೊಂಡಿದ್ದೀವಿ. ಅರೆ ನಾವು ಇಟ್ಕೊಂಡಿಲ್ವೇ? ನಾವು ಇಟ್ಕೊಂಡಿದ್ದೀವಲ್ಲ. ನಾವು ಯಾತಕ್ಕೋಸ್ಕರ ಇಟ್ಕೊಂಡ್ರು? ಶೋಪೀಸ್ಗೆ ಇಟ್ಕೊಂಡಿರೋದು. ಏನು ಅವರು ಆ ಕಡೆಯಿಂದ ಪ್ರಾರಂಭ ಮಾಡ್ರೆ ನಾವು ಮಾಡ್ತೀವಿ. ಅವ್ರ ಶಕ್ತಿ ಬಲ ತೋರಿಸಿ, ನಾವು ನಮ್ಮ ಶಕ್ತಿ ಬಲ ತೋರಿಸ್ತೀವಿ ಅಲ್ವೇ? ಅಂದ್ರೆ ಈಗ ಭಾರತ ಗೆದ್ದೇ ಗೆಲ್ಲುತ್ತೆ, ಪಾಕಿಸ್ತಾನ ಪೂರ್ತಿಯಾಗಿ ಉಳಿಸಾಗುತ್ತೆ. ಪ್ರಧಾನಿಗಳು ಏನ್ ನಿರ್ಧಾರ ತಗೊಂತಾರೆ, ಡಿಫೆನ್ಸ್ನವ್ರು ಏನ್ ನಿರ್ಧಾರ ತಗೊಂತಾರೆ? ಅಕಸ್ಮಾತ್ 2 ಸರಿ ಸೋತಿದ್ದಾರೆ ಪಾಕಿಸ್ತಾನದವ್ರು. ಇದನ್ನ ಅರ್ಥ ಮಾಡ್ಕೊಬೇಕು. 2 ಸರಿ ಯುದ್ಧದಲ್ಲಿ ಸೋತಿ ಕೈ ಮುಗಿದು ಕೇಳ್ಕೊಂಡವ್ರು ವಾಪಸ್ ನಾವು ನಮಗೆ ಬಿಟ್ಕೊಡಿ ಏನ್ಬಿಟ್ಟು ಬಿಟ್ಕೊಟ್ಟಿದ್ದಾರೆ. ಭಾರತದವರು ದೊಡ್ಡ ಮನ್ಸು ಮಾಡಿ ಬಿಟ್ಕೊಟ್ಟಿದ್ದಾರೆ. ಈ ಸಲಿನೂ ಖಂಡಿತ ಅವರಿಗೆ ಪಾಠ ಕಲಿಸ್ತಾರೆ. ಸರ್, ಇದು ರೈಟ್ ಟೈಮ್ ಅಂತ ಅನ್ಸುತ್ತಾ POK ನ ನಾವು ತೆಗೆದುಕೊಳ್ಳೋಕೆ? ಖಂಡಿತ ಅಮ್ಮ, ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಬ್ಯಾಕ್ ದಿ Pakistan occupied Kashmir. That is our land. That is not the land of any other country. And we have right to take our land. ಇದೇ ಒಳ್ಳೆಯ ಸಮಯ. ಖಚಿತವಾಗ್ಲು ಇದು ಒಳ್ಳೆಯ ಸಮಯನೇ.
ಸರ್, ಯುದ್ಧ ನಡೆದ್ರೆ ಅಂದ್ರೆ ಅಧಿಕೃತ ಘೋಷಣೆಯಲ್ಲಿ ನಾವಿಬ್ರು ಯುದ್ಧ ಮಾಡೋಣ ಅಂತ ಅವರಿಬ್ರು ಸೇರಿ ಯುದ್ಧ ಮಾಡಿದ್ರೆ, ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಅದೆಷ್ಟು ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತೆ? ಖಂಡಿತ ನಮ್ಮ ಆರ್ಥಿಕತೆ ಮೇಲೆ ಪೆಟ್ಟು ಬಿದ್ದೇ ಬೀಳುತ್ತೆ. ಆದರೆ ಸಂಪೂರ್ಣ ಈ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ವ್ಯಾಪಾರನೂ ಅದೇ ರೀತಿಯಲ್ಲಿ ಕೋವಿಡ್ ಟೈಮಲ್ಲಿ ನಮ್ಮಲ್ಲಿ ಇದೇ ರೀತಿ ಆಗಿತ್ತು. ವಾಪಸ್ ನಾವು ಪಿಕಪ್ ಮಾಡಿದ್ವಿ. ಇದಾದ್ಮೇಲೂ ನಾವು ಪಿಕಪ್ ಆಗ್ತೀವಿ, ಖಂಡಿತ ಪಿಕಪ್ ಆಗ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ನಮಸ್ಕಾರ. ಸರ್, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೀತಾ ಇದೆ. ಹೌದು, ನಡೀತಾ ಇದೆ. ಇದು ಖಂಡಿತ ಆಗ್ಬೇಕಾದದ್ದು. ನಾವು ಯುದ್ಧ ಮಾಡ್ತಾ ಇಲ್ಲ. ಈಗ ಸರ್ ಹೇಳ್ದಂಗೆ ನಾವು ಖಂಡಿತ ಯುದ್ಧ ಮಾಡ್ತಾ ಇಲ್ಲ. ಅವ್ರ ಕಡೆಯಿಂದ ಆದಂತ ಇಷ್ಟು ವರ್ಷಗಳಲ್ಲಿ ಆದಂತ ತಪ್ಪನ್ನ ಈಗ ತಿದ್ದುಪಡಿ ಮಾಡ್ಕೊಳ್ಳೋಂಥ ಒಂದು ಸಮಯ ಬಂದಿದೆ. ಭಾರತ ಈ ಒಂದು ಅವಕಾಶನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಇದು ಒಂದು ಕ್ಯಾನ್ಸರ್, ಪೆರಿನಿಯಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಅದು ಇದು 78 ವರ್ಷಗಳಿಂದ ಆಗಿರುವಂಥ ಒಂದು ತಪ್ಪನ್ನ ತಿದ್ದುಪಡಿ ಮಾಡ್ಕೊಳ್ಳೋಕೆ ಇದು ಒಂದು ಸರಿಯಾದ ಸಮಯ. 1971ರಲ್ಲೂ ಕೂಡ ಯುದ್ಧ ನಡೆದಿತ್ತು. ಸೊ ಆ ಒಂದು ಯುದ್ಧದ ಭೀಕರತೆಯನ್ನ ನಾವು ಅನುಭವಿಸಿದ್ದೀವಿ. ಈಗ 2025ರಲ್ಲಿ ಅದೇ ಯುದ್ಧ ಆಗುವಂತಹ ಸಂದರ್ಭ ಬಂದಿದೆ. ಆಗ ಭೀಕರೆ ಆಯ್ತೋ ಏನೋ ಗೊತ್ತಿಲ್ಲ. ಈ ಖಂಡಿತ ಭೀಕರತೆ ಆಗೋದಿಲ್ಲ. ಯಾಕಂತಂದ್ರೆ ನಾವು ನಮ್ಮ ಕಡೆಯಿಂದ ನಾವು ಎಷ್ಟೆಲ್ಲ ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡಬೇಕು ನಮ್ಮ ಭಾರತದ ಸೇನೆ ಮಾಡ್ತಾ ಇದೆ. ಅವರ ಯಾವುದೇ ಜನಸಂಖ್ಯೆನ ನಾವು ಏನೂ ಹಾನಿಕರ ಮಾಡ್ತಾ ಇಲ್ಲ. ಅವರು ನಮ್ಮನ್ನೆಲ್ಲ ಎಲ್ಲಿಂದ ನಮಗೆ ತೊಂದರೆ ಕೊಡ್ಬೋದು ಆ ಜಾಗಗಳನ್ನು ನಾವು ನಮ್ಮ ಕಡೆಯಿಂದ ಅದನ್ನು ಇದು ಮಾಡಿ ಸರಿಪಡಿಸ್ತಾ ಇದೀವಿ ಹೊರತು ನಾವು ಯುದ್ಧಕ್ಕೆ ಹೋಗಿಲ್ಲ. ಅಂದ್ರೆ ಪಾಕಿಸ್ತಾನ ಭಯೋತ್ಪಾದಕರನ್ನ ಊಟ ಹಾಕಿ ಬೆಳೆಸ್ತಾ ಇತ್ತು. ಆ ಒಂದು ಕಾರಣಕ್ಕೆ ಈಗ ಪಾಕಿಸ್ತಾನಕ್ಕೆ ಕುತ್ತು ಬಂದಿದೆ. ಖಂಡಿತವಾಗ್ಲು ಇದು ಇಡೀ ಪ್ರಪಂಚಕ್ಕೆ ಗೊತ್ತು. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ನಮಗೆ ಈಗ ಕಳೆದ ಈಗ ನಮ್ಮ ಫಾರಿನ್ ಸೆಕ್ರೆಟರಿ ಹೇಳಿದ್ರು ಏಪ್ರಿಲ್ 22, 23 ಡೇಟ್, ಆವತ್ತು ಆಗಿದ್ದಕ್ಕೆ ನಾವು ರಿಟ್ಯಾಲಿಯೇಟ್ ಮಾಡ್ತಾ ಇದೀವಿ ಅಂತ. ಅದೇ ಕರೆಕ್ಟು. ಯಾರು ಏನು ಬೇಕಾದ್ರೂ ಅದನ್ನ ಇಂಟರ್ಪ್ರೇಟ್ ಮಾಡಲಿ. ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಸುರಕ್ಷತೆಗೆ ನಮ್ಮ ಭದ್ರತೆಗೆ ನಾವು ಏನು ಮಾಡ್ಕೋಬೇಕೋ ಮಾಡ್ತಾ ಇದ್ದೀವಿ. ಇದು ಸರಿಯಾದ ಸಮಯ. ಓಕೆ, ಹಂಗಾದ್ರೆ ಮೋದಿ ಅವರ ನಡೆ ಸರಿಯಾಗಿದೆ ಅಂತನಾ? ಮೋದಿ ಅವರ ನಡೆ ಅಲ್ಲ, ಇದು ಭಾರತದ ಸರ್ಕಾರದ ನಡೆ. ಅದು ಕರೆಕ್ಟ್ ಆಗಿದೆ. ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿದ್ದಾರೆ ಮೋದಿ ಅವರು ಸೇನೆಗೆ. ಹೌದು, ಅವರು ಈಗ ಈ ದೇಶದ ಒಬ್ಬ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿಗೆ ಏನು ಅಧಿಕಾರ ಇದೆ ಆ ಅಧಿಕಾರನ ಅವ್ರು ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ ಹೇಳಕ್ಕಾಗತ್ತೆ. ಈಗ ಸೇನೆಗೆ ಏನು ಕೊಟ್ಟಿದ್ದಾರೆ, ಸೇನೆ ಮಾಡುತ್ತೆ. ಪಹಲ್ಗಾಮ್ ದಾಳಿ ಏನ್ ನಡೀತು, ಆ ಒಂದು ದಾಳಿಯಿಂದ ಶುರುವಾಗಿರುವಂತಹ ಕಿಡಿ ಇದು. ಸೊ ಯುದ್ಧದವರೆಗೆ ಬಂದು ನಿಂತಿದೆ. ನೋಡೋಣ, ಯುದ್ಧ ಪೂರ್ಣ ಪ್ರಮಾಣದ ಯುದ್ಧ ನಡೆಯುತ್ತಾ ಅಥವಾ ಅವ್ರ ಕಡೆಯಿಂದ ಏನಾದರೂ ಇದನ್ನ ತಡೆಗಟ್ಟಬೇಕು ಅಂತ ಯಾರಾದರೂ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾರಾ? ಯಾಕಂದ್ರೆ ಅಲ್ಲೇ 2 ರೀತಿಯಾದಂಥ ವಿಭಾನೆ ಆಗಿದೆ, ಅಂದ್ರೆ ಪಾರ್ಟಿಷನ್ ಆಗಿದೆ. ಪೊಲಿಟಿಷಿಯನ್ಸ್ದೇ ಒಂದು ಥಾಟ್ ಪ್ರೋಸೆಸ್ ಇದೆ, ಅಲ್ಲಿ ಆರ್ಮಿದೇ ಒಂದು ಥಾಟ್ ಪ್ರೋಸೆಸ್ ಇದೆ. ಪಾಲಿಟಿಷಿಯನ್ಸ್ ಬೇಡ ಅಂತ ಹೇಳ್ತಿದ್ದಾರೆ ಅಂತ ನಾವು ಮೀಡಿಯಾಗಳಲ್ಲಿ ಓದ್ತಾ ಇದ್ದೀವಿ. ಅಲ್ಲಿ ಆರ್ಮಿ ಮೊದಲಿಂದನೂ ಈ ಇಡೀ ಪ್ರಪಂಚಕ್ಕೆ ಗೊತ್ತು, ಆರ್ಮಿ ಸೈಕಿಕ್ ಆರ್ಮಿ. ಸೊ ಅವ್ರು ಏನು ಮಾಡ್ತಾರೆ, ಅವರೇ ಇದನ್ನ ತಡೆಗಟ್ಟಬೇಕು ಹೊರತು ನಮ್ಮ ಕಡೆಯಿಂದ ವಿ ವಿಲ್ ಓನ್ಲಿ ಸೇಫ್ ಗಾರ್ಡ್ ಆರ್ ಇಂಟ್ರೆಸ್ಟ್. ಸರ್, ಭಾರತ ಅಂತ ತಗೊಂಡ್ರೆ ಭಾರತದ ಅಕ್ಕಪಕ್ಕ ರಾಷ್ಟ್ರಗಳೇನಿದೆ, ಚಿಕ್ಕ ಪುಟ್ಟ ರಾಷ್ಟ್ರಗಳು ಎಲ್ಲವೂ ಕೂಡ ಭಾರತದ ವಿರೋಧವಾಗಿಯೇ ಇದೆ. ಈಗೇನು ಪಾಕಿಸ್ತಾನದ ವಾರ್ ಶುರುವಾಯ್ತಲ್ಲ, ಈಗ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಬಾಂಗ್ಲಾದೇಶ ಆಗಿರಬಹುದು, ಇವೆಲ್ಲವೂ ದೇಶಗಳು ಕೂಡ ಸಪೋರ್ಟ್ ಮಾಡುತ್ತೆ. ಇದು ನಮ್ಗೇನಾದ್ರು ಮೈನಸ್ ಆಗುತ್ತೆ? ಕೆಲವು ಕಂಟ್ರಿಗಳು ಪ್ರಾಕ್ಸಿ ವಾರ್ ನಡೆಸ್ತಾರೆ, ಅದು ನಮಗೇನು ಪರಿಣಾಮ ಬೀರಲ್ಲ. ಯಾಕಂತಂದ್ರೆ ನಾವು ನಮ್ಮ ಡಿಪ್ಲೊಮಸಿನ ಕರೆಕ್ಟಾಗಿ ಮಾಡಿದ್ದೀವಿ. ಕಳೆದ 14-15 ವರ್ಷ ಅಥವಾ 13-14 ವರ್ಷದಿಂದ ಈ ಸರ್ಕಾರ ಏನು ಮಾಡಿದೆ, ಎಲ್ಲ ದೇಶಗಳ ಜೊತೆ ಮಾತಾಡಿ ಏನು ನಾವು ನಮ್ಮ ಸುರಕ್ಷತೆಗೆ ಅಥವಾ ನಮ್ಮ ಬೆಳವಣಿಗೆಗೆ ನಾವೇನೆಲ್ಲ ಮಾಡಬೇಕೋ ಅದನ್ನು ಈ ಸರ್ಕಾರ ಮಾಡ್ಕೊಂಬಂದಿದೆ. ಹಾಗಾಗಿ ನಾನು ಅನ್ಕೊಂಡಿರೋವರೆಗೂ ಎಲ್ಲ ಸರಿ ಇದೆ. ಯಾರೇ ಏನೇ ತೊಂದರೆ ಕೊಟ್ಟರು ಅದನ್ನು ನಾವು ಎದುರಿಸ್ಬೋದು ಅನ್ನೋ ಧೈರ್ಯ ಅಟ್ಲೀಸ್ಟ್ ನನ್ನಲ್ಲಿದೆ. ಸೊ ಕೊನೆಯದಾಗಿ ಈ ಒಂದು ದೇಶಕ್ಕೆ ಅಥವಾ ಭಾರತ ಪಾಕಿಸ್ತಾನಕ್ಕೆ ಯುದ್ಧ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ, ಅವಶ್ಯಕತೆ ಇಲ್ಲ. ನಾವು ಯುದ್ಧ ಮಾಡ್ತಿಲ್ಲ. ಹಾಗೆ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಬೇಕಾದ್ರೆ ನಾವು ಮಾಡಿದ್ರೆ ಮಾತ್ರ ಪರಿಣಾಮವನ್ನ ಅಂತವನ್ನ ಫುಲ್ಲಾಗಿ ಕೊಡೋಣ. ಭಾರತದ ಹತ್ರ ಇರುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ನಾವು ಒಟ್ಟುಗೂಡಿಸಿ ಸರಿಯಾಗಿ ಯುದ್ಧಕ್ಕೆ ಇಳಿದ್ರೆ ಪಾಕಿಸ್ತಾನ ಓನ್ಲಿ ಮ್ಯಾಪ್ ಅಲ್ಲಿ ಇರುತ್ತೆ ಅಂತ ಒಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ. ನಿಜ, 24 ಗಂಟೆ ಸಾಕು. ಆದ್ರೆ ನಾವು ಮಾಡಲ್ಲ, ನಾವು ಆತರ ಅಲ್ಲ. ವಿ ಹ್ಯಾವ್ ಆಲ್ವೇಸ್ ಬೀನ್ ಪೀಸ್ ಲವಿಂಗ್ ಕಂಟ್ರಿ, ಸೊ ವಿ ವಿಲ್ ಸ್ಟಿಲ್ ಶೋ ರೆಫ್ರೈನ್.
ಕನ್ನಡದಲ್ಲಿ ಹೇಳೋದಾದ್ರೆ ನನ್ಗೆ ಅದು ಅಷ್ಟು ಹೇಳಕ್ ಬರಲ್ಲ. ಬಟ್ ಓಕೆ, ದಿಸ್ ಇಸ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ ಸರ್. ನಮಸ್ತೆ. ಇಂಡಿಯಾ ಹಾಗೂ ಪಾಕಿಸ್ತಾನ ಆಲ್ಮೋಸ್ಟ್ ಆಲ್ ಈಗ ವಾರ್ ಶುರುವಾಗಿದೆ ಅಂತಾನೆ ಅನ್ಕೊಳ್ಬಹುದು. ಏನ್ ಅನ್ಸುತ್ತೆ? ಅನ್ಸೋದೇನಿಲ್ಲ, ಅವ್ರು ತಪ್ಪು ಮಾಡಿದ್ದಾರೆ, ವಿ ಆರ್ ಪನಿಷಿಂಗ್ ಇಮ್ ಅಷ್ಟೇ. ಎಲ್ಲರಿಗೂ ಅದೇ ಅನ್ನಿಸ್ಬೇಕು. ಎನಿ ಪೇಟ್ರಿಯಟ್ ಶುಡ್ ಫೀಲ್ ದಟ್ ದೇ ಹ್ಯಾವ್ ಮೇಡ್ ಮಿಸ್ಟೇಕ್, ಗ್ರೇಟ್ ಮಿಸ್ಟೇಕ್, ಆ್ಯಂಡ್ ದೇ ಆರ್ ಫಸ್ಟ್ ಟೈಮ್ ಅಲ್ಲ, ದೇ ಆರ್ ಕಂಟಿನ್ಯೂಯಿಂಗ್ ಟು ಡೂ ಇಟ್. 47-48ನಲ್ಲಿ ಸ್ಟಾರ್ಟ್ ಆಗಿದ್ದು, ರಜಾಕರ್ಸ್ ಎಂಟ್ರಾಗಿ ಇಲ್ಲಿ ಮಾಡಿದ್ರು, ಅಲ್ಲಿ POK ಹಿಡ್ಕೊಂಡ್ರು ಎಲ್ಲ. ಆವಾಗಿಂದ ಕಮ್ಯುನಲ್ ಕ್ಯಾಶಸ್ಸಿಂದ ಹಿಡಿದು ಜೊತೆಗೆ ಅಲ್ಲಿ ಉಳ್ಕೊಂಡಿದ್ದು ಹಿಂದೂಸ್ನ ಓಡಿಸಿದ್ದು ಇರ್ಬೋದು, ಕನ್ವರ್ಷನ್ ಮಾಡಿದ್ದಿರ್ಬೋದು, ಒಂದಲ್ಲ ಎರಡಲ್ಲ ಅಟ್ರಾಸಿಟೀಸ್ ಮಾಡ್ತಾನೇ ಇದ್ದಾರೆ ಅವರು. 47-48 ಪಾರ್ಟಿಷನ್ ಆದಾಗಿಂದ ಇವತ್ತು ಟಿಲ್ ಟುಡೇ ನಾವು ಟಾಲರೇಟ್ ಮಾಡ್ಕೊಂಡಿದ್ದೀವಿ. ನಾವು 1971ನಲ್ಲಿ ನಮ್ಮ ಆರ್ಮಿನ ಸ್ಯಾಕ್ರಿಫೈಸ್ ಮಾಡಿ ಎಷ್ಟು ನಾವೆಲ್ಲ ಡಿಫೆನ್ಸ್ HL ವರ್ಕ್ ಮಾಡಿ ಡಿಫೆನ್ಸ್ ಸಪೋರ್ಟ್ ಮಾಡಿದವ್ರೆ ನಾವೆಲ್ಲನೂ. ವರ್ಕ್ ಮಾಡಿದವ್ರು ನಾವು ಮಾಡಿ ಅಷ್ಟು ಒಂದೂವರೆ ವರ್ಷ ಅವರಿಗೆ ಬಾಂಗ್ಲಾ ರಿಲೀಫ್ ಫಂಡ್ ಅಂತ ಕೊಟ್ಟು ಟುಡೇ ದೇ ಆರ್ ಟಾಕಿಂಗ್ ಎಗೇನೆಸ್ಟ್ ಅಸ್. ಅವನು ಚೈನಾದವನು ಹೇಳ್ತಾನೆ, ನೀವು 6 ಸ್ಟೇಟ್ಸ್ ಹಿಡ್ಕೊಳ್ಳಿ ನೀವು, ದಿಸ್ ಹೈ ಟೈಮ್ ಅಂತ ಅಂದ್ಬಿಟ್ಟು. ಯಾರೋ ಬಾಂಗ್ಲಾದವ್ರಿಗೆ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಆ ಪಾಕಿಸ್ತಾನದವರಿಂದ ಎಷ್ಟು ಅವರಿಗೆ ನಾವು ಸಪೋರ್ಟ್ ಮಾಡಿ ಇಂಡಿಪೆಂಡೆಂಟ್ ಕಂಟ್ರಿ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ನಿಯತ್ತಿಲ್ಲ ಅವ್ರಿಗೆ. ವಿ ಶುಡ್ ಡೀಲ್ ವಿತ್ ದೆಮ್ ವೆರಿ ಸ್ಟರ್ನ್ಲಿ. ಓಕೆ ಸರ್, ಇವಾಗ ಏನಾಗಿದೆ ಅಂತ, ಪಹಲ್ಗಾಮ್ನಲ್ಲಿ ಒಂದು ಅಟ್ಯಾಕ್ ನಡೀತು. ಆ ಅಟ್ಯಾಕ್ ಇಂದ ಶುರುವಾಗಿದ್ದಂತಹ ಯುದ್ಧ ಈಗ ಇಲ್ಲಿವರೆಗೆ ಬಂದು ನಿಂತಿದೆ ಅಂತಂದ್ರೆ, ಭಾರತವನ್ನ ಮಟ್ಟ ಹಾಕ್ಲಿಕ್ಕೆ ಪಾಕಿಸ್ತಾನ ಯೋಚನೆ ಮಾಡೋಕ್ಕಿಂತ ಮೊದಲೇ ಭಾರತ ಅವರನ್ನ ಮಟ್ಟ ಹಾಕ್ತಾ ಇದೆ. ಖಂಡಿತ. ಇದು ನೋಡಿ, ಇದು ಮೊನ್ನೆ ಪಹಲ್ಗಾಮ್ನಲ್ಲಿ ಅವರು ಏನು ಮಾಡಿದ್ರು, ದಟ್ ಈಸ್ ನಾಟ್ ಫಸ್ಟ್ ಟೈಮ್. ದೇ ಹ್ಯಾವ್ ಡನ್ ಸೋ ಮೆನಿ ಟೈಮ್, ದೇ ಹ್ಯಾವ್ ಬೀನ್ ಡೂಯಿಂಗ್ ಆಲ್ಸೋ. ಮಾಡ್ತಾನೆ ಇದ್ದಾರೆ. ನಾವು ತುಂಬ ಟಾಲರೇಟ್ ಮಾಡ್ತಾ ಇದ್ದೀವಿ. ದಟ್ ಶುಡ್ ನಾಟ್ ಬಿ ದಿ ಕೇಸ್. ನಾವು ವಿ ಶುಡ್ ಹಿಟ್ ಬ್ಯಾಕ್. ಎವ್ರಿ ಇನ್ಸಿಡೆಂಟಲ್ಲಿ ನಾವು ಹಿಟ್ ಬ್ಯಾಕ್ ಮಾಡಿಬಿಡ್ಬೇಕಾಗಿತ್ತು ಅವಾಗಲೇ. ಮಾಡಿಲ್ಲ. ಅವ್ರಿಗೆ ಅರ್ಥ ಆಯಿತು ಸಾಫ್ಟ್ ನೇಷನ್ ನಾವು ಅಂತ. ಸೊ ದೇ ಆರ್ ಡೂಯಿಂಗ್ ಅಷ್ಟೇ. ಅವರು ದೇರ್ ವಿಲ್ ದೇ ಆರ್ ಡೂಯಿಂಗ್. ಆ ಥರ ಆಗಬಾರ್ದು. ಇನ್ಮೇಲೆ ವಿ ಶುಡ್ ಬಿ ಪ್ರಿಪೇರ್ಡ್ ಆ್ಯಂಡ್ ವಿ ಶುಡ್ ಹಿಟ್ ದೆಮ್ ಬ್ಯಾಕ್. ಓಕೆ, ಪಾಕಿಸ್ತಾನವನ್ನ ಶತಾಯ ಗತಾಯ ಮಟ್ಟ ಹಾಕಬೇಕು ಅಂತ ಭಾರತ ಕೂತ್ಕೊಂಡಿದೆ. ಪಾಕಿಸ್ತಾನವೂ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ಆದ್ರೆ ಅವರ ಕ್ಷಿಪಣಿ ದಾಳಿಯನ್ನ ಆಕಾಶದಲ್ಲೇ ಭಾರತ ಮುಗಿಸ್ತಾ ಇದೆ. ಹೌದು, ದಿಸ್ ಇಸ್ ವಾರ್. ನಾವೇನು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಹೊಡೆದ್ರೆ ನಾವು ಡೆಫಿನೆಟಾಗಿ ರಿಟ್ಯಾಲಿಯೇಟ್ ಮಾಡಲೇಬೇಕಾಗುತ್ತೆ. ರಿಟ್ಯಾಲಿಯೇಟ್ ಮಾಡಬೇಕು. ಉಗ್ರರನ್ನ ಮಟ್ಟ ಹಾಕ್ಲಿಕ್ಕೆ ಮೋದಿ ಸರ್ಕಾರ ಪಣ ತೊಟ್ಟು ನಿಂತ್ಕೊಂಡಿದೆ. ಒಳ್ಳೇದೇ ಅದು. ಇವಾಗ ನಾವೆಲ್ಲ ಈ ರೀಸೆಂಟ್ ಕೇಸ್ಗಳೆಲ್ಲ ಕೆಲವೆಲ್ಲ ಸ್ಟಡಿ ಮಾಡಿದ್ವಿ. ಕೆಲವೆಲ್ಲ ಪಾಯಿಂಟ್ ಬ್ಲ್ಯಾಂಕ್ ಎಲ್ಲೋ 500-600 ಕಿಲೋಮೀಟರ್ನಲ್ಲಿ ಮಿಸೈಲ್ಸ್ ಬಿಟ್ಟು ಯಾವ ಕ್ಯಾಂಪ್ಸ್ ಇರ್ಬೋದು ಅಥವಾ ಉಗ್ರರು ಇರ್ಬೋದು ಅವ್ರನ್ನ ಪಿನ್ ಪಾಯಿಂಟ್ ಮಾಡಿ ಹೊಡಿತಾ ಇದ್ದಾರೆ. ನಾವು ಹಾಗೆ ಮಾಡಲೇಬೇಕು. ಈಗ ಮಾಡಿದ್ದಾರೆ ಮೊನ್ನೆ 2-3-4 ಎಲ್ಲ ಅವರು ಇವ್ರದ್ದೆಲ್ಲ ಆಫೀಸ್ ಮನೆಗಳು ಬೇಸು ಎಲ್ಲ ಹೊಡೆದಿದ್ದಾರೆ. ಅವ್ರಿಗೆ ಗೊತ್ತು ಆ ಟೈಮ್ನಲ್ಲಿ ಹೊಡಿತಾರೆ, ನಾವು ಅಲ್ಲಿದ್ದರೆ ನಾವು ಸಾಯ್ತೀವಿ ಅಂತ ಗೊತ್ತು. ಅದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲನೂ. ಸೊ ದಿಸ್ ಇಸ್ ನಾಟ್ ಎ ಎಂಡ್, ದಿಸ್ ಇಸ್ ಓನ್ಲಿ ಬಿಗಿನಿಂಗ್. ಇನ್ನಾದ್ರೂ ಪಾಕಿಸ್ತಾನ ಬುದ್ಧಿ ಕಲಿಯಲ್ಲ. ಅವ್ರು ದೇರ್ ಏಮ್ ಈಸ್ ದಟ್. ಯಾಕೆಂದರೆ ದಟ್ ಈಸ್ ಎ ರಚೆಡ್ ನೇಷನ್. ಅದು ಪಾಕಿಸ್ತಾನ್ ಇಸ್ ಅ ರಚೆಡ್ ನೇಷನ್ ಆ್ಯಂಡ್ ದೇ ಆರ್ ಬ್ರೋಕ್. ಅವ್ರಿಗೆ ಯಾರೂ ಸಪೋರ್ಟ್ ಸಿಗ್ತಾ ಇಲ್ಲ, ದುಡ್ಡಿಲ್ಲ, ಅಲ್ಲಿ ಏನು ಪ್ರೊಡಕ್ಟಿವ್ ಇಲ್ಲ, ಯಾರು ವರ್ಲ್ಡ್ನಲ್ಲಿ ಯಾರು ಹೋಗಿ ಇನ್ವೆಸ್ಟ್ ಮಾಡೋಕ್ಕಲ್ಲ. ಆ್ಯಂಡ್ ನಾನು ಇಂಪ್ರೂವ್ ಆಗಬೇಕು ಅಂತ ಇರೋ ಮನುಷ್ಯ ಯಾರು ಆ ಥರ ಎಲ್ಲ ಕೆಲಸಗಳು ಮಾಡಲ್ಲ. ಅವ್ರು ಇಂಪ್ರೂವ್ ಆಗಬಾರ್ದು, ಇರೋರಿಗೆಲ್ಲ ತೊಂದರೆ ಕೊಟ್ಕೊಂಡಿರಬೇಕು ಅನ್ನೋದೇ ಅವರು ಏಮ್. ಸೊ ದಟ್ ಈಸ್ ವೈ. ಆ್ಯಂಡ್ ದೇ ಆರ್ ನಾಟ್ ಗುಡ್ ನೈಬರ್ಸ್. ಡೆವಲಪಿಂಗ್ ನೇಷನ್ಸ್ ನಮ್ಮ ಪಕ್ಕದಲ್ಲಿ ಇದ್ದರೆ ನಮಗೆ ಒಳ್ಳೇದದು. ಬಟ್ ದಿಸ್ ಇಸ್ ರಚೆಡ್ ನೇಷನ್ ಆ್ಯಂಡ್ ದಿಸ್ ಇಸ್ ನಾಟ್ ದಿ ಎಂಡ್ ಆ್ಯಂಡ್ ದಿಸ್ ಇಸ್ ನಾಟ್ ದಿ ಬಿಗಿನಿಂಗ್ ಆಲ್ಸೋ. ವಿ ಹ್ಯಾವ್ ಫೇಸ್ಡ್ ದೆಮ್ ಮೆನಿ ಟೈಮ್ಸ್, ವಿ ಹ್ಯಾವ್ ಫೇಸ್ಡ್ ಇಟ್. ಬಟ್ ಒಂದೇನಂತಂದರೆ ಈಗ ವಿ ಶುಡ್ ಸಿ ದಟ್ ಇವಾಗ ಹೊಡೆಯೋ ಹೇಟ್ ಹೆಂಗಿರಬೇಕು ಅಂದರೆ ಇನ್ನು ಅವರು ತಲೆ ಎತ್ತಬೇಕಿದ್ರೆ 50 ವರ್ಷ ಬೇಕು. ಆ ಥರ ಮಾಡಿಬಿಡ್ಬೇಕು ಅವರಿಗೆ. ಸರ್, ಏನು ಅಂತಂದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಭಾರತದ್ದು ಅಂತಂದ್ರೆ, ಅಕ್ಕಪಕ್ಕ ಇರುವಂತಹ ಚಿಕ್ಕ ಪುಟ್ಟ ದೇಶಗಳು ಕೂಡ ಭಾರತದ ಜೊತೆ ಒಂದಲ್ಲ ಒಂದು ರೀತಿಯ ಶತ್ರುತ್ವವನ್ನ ಬೆಳೆಸ್ಕೊಂಡಿದೆ. ಭಯ ಬೀಳಬಾರ್ದು. ಇಂಡಿಯಾ ಭಯ ಬೀಳಬಾರ್ದು. ಇಂಡಿಯಾ ಇಸ್ ಎ ಬಿಗ್ ನೇಷನ್. 140 crores ಪೀಪಲ್ ಇದ್ದೀವಿ. ವೆರ್ ಆಲ್ ವಿತ್ ಜವಾನ್ಸ್. ಆಯಿತಾ, ಟೈಮ್ ಬಂದರೆ ನಾವು ಹೋಗ್ತೀವಿ ಬಾರ್ಡ್ರಿಗೆ. ಏನು ಭಯ ಅಂತ ಬೀಳಲಿಲ್ಲ. ಭಯ ಬೀಳೋ ನೆಸೆಸಿಟಿನೇ ಇಲ್ಲ. ಗುಡ್ ಎಕಾನಮಿ ಇದೆ, ಜನ ಸಪೋರ್ಟ್ ಇದೆ, ವಿ ಆರ್ ಎ ಬಿಗ್ ನೇಷನ್. ಅದು ಚಿಲ್ಲರೆ ಜನರಿಗೆಲ್ಲ ಎದುರ್ಕೊಂಡು ಕೂತ್ಕೊಂಡ್ರೆ ನಾವು ಬದುಕೋಕ್ಕಾಗಲ್ಲ. ಆ ಲೆವೆಲ್ಗೆ ತೊಗೊಂಬರ್ತಾರೆ. ಅವ್ರಿಗೆ ಆ ಥರ ತಗೊಂಡು ಬರಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಟ್ ವಿ ಶುಡ್ ನಾಟ್ ಸಕಮ್ ಟು ಇಟ್. ವಿ ಹ್ಯಾವ್ ಟು ರಿಟ್ಯಾಲಿಯೇಟ್. ಹೇಗೆ ರಿಟ್ಯಾಲಿಯೇಟ್ ಮಾಡ್ಬೇಕಂದ್ರೆ ಸುಮ್ಮನೆ ಮುಟ್ಬಿಟ್ಟು ಬರೋದಲ್ಲ,
ಮಕ್ಕಳು ಜೂಟಾಟ ಆಡ್ತಾರಲ್ಲ ಹಾಗಲ್ಲ, ಒಂದ್ಸತಿ ಹೊಡೆದ್ರೆ ಇನ್ನು 50 ವರ್ಷ ಎದ್ದೇಳಬಾರ್ದು ಅವನು. ನೆಕ್ಸ್ಟ್ ಜನ್ರೇಷನ್ನೇ ಬರ್ಬೇಕು ಅವ್ರಿಗೆ. ಈ ಜನ್ರೇಷನ್ ಕಂಪ್ಲೀಟ್ ಎತ್ಕೊಡ್ಬೇಕು. ಆ ಥರ ಆದ್ರೆ ಅವ್ರಿಗೆ ಬುದ್ಧಿ ಬರೋದು. ಓಕೆ, ಮೋದಿ ಸರ್ಕಾರ ಯೋಧರಿಗೆ ಸೈನಿಕರಿಗೆ ಅಷ್ಟು ಅಧಿಕಾರವನ್ನ ಕೊಟ್ಟಿದೆ, ನೀವೇನು ಮಾಡ್ತೀರೋ ನೀವು ಮಾಡಿ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಒಳ್ಳೇದದು. ಇದು ಡೆಮಾಕ್ರೆಟಿಕ್ ನೇಷನ್ ಇದು. ಇವಾಗ ಅವರು ಮೋದಿ ಸರ್ಕಾರ ಕೊಟ್ಟಿರ್ಬೋದು ಅವರಿಗೆ ಪರ್ಮಿಷನ್. ಅವರು ಪ್ರತಿಯೊಂದು ಇವೆಂಟ್ ಆಗಿದ ತಕ್ಷಣ ಒಂದು ಮೀಟಿಂಗ್ ಹಾಕಿ ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಆ್ಯಂಡ್ NSA ಇರ್ಬೋದು, ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನು ಸ್ಟ್ರಾಟಜಿ ತೊಗೋಬೇಕು ಅಂತ ಡಿಸಿಷನ್ ತೊಗೊಂಡೇ ಮಾಡೋದು ಅವರು. ಏಕಾಏಕಿ ತಪ್ಪು ಏನೋ ಕೊಟ್ಬಿಟ್ಟು ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಬಿಡೋದಲ್ಲ. ಇದರಲ್ಲಿ ಬಿ ಗೈಡ್ಲೈನ್ಸ್ ಇರುತ್ತೆ ಅವರಿಗೆ. ಹೀಗೆ ಮಾಡಿ ಗೈಡ್ಲೈನ್ಸ್ ಕೊಟ್ಟು ಫ್ರೀ ಹ್ಯಾಂಡ್ ಕೊಡ್ತಾರೆ. ಈಗ ಅಲ್ಲಿ ಏನಾಗಿದೆ ಪಾಕಿಸ್ತಾನದಲ್ಲಿ, ನಾವು ಡೇ ಟು ಡೇ ಇನ್ಫಾರ್ಮೇಷನ್ ನೋಡ್ತಾ ಇರೋ ಪ್ರಕಾರ ಗೌರ್ಮೆಂಟು ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಆರ್ಮಿ ಮೇಲೆ ISI ಇದೆ, ಅವ್ರ ಕಂಟ್ರೋಲ್ ಇದೆ. ಆ್ಯಂಡ್ ಇಂಡಿಪೆಂಡೆಂಟಾಗಿ ಯಾರು ಡಿಸಿಷನ್ ತೊಗೊಳಕ್ಕಲ್ಲ. ಆಲ್ ಆರ್ ರೋಗ್ಸ್ ಓನ್ಲಿ. ದಟ್ ಗೌರ್ಮೆಂಟ್ ಈಸ್ ರೋಗ್, ಆ್ಯಂಡ್ ಆರ್ಮಿ ಈಸ್ ರೋಗ್, ಆ್ಯಂಡ್ ISI ಇಸ್ ರೋಗ್. ಆ್ಯಂಡ್ ಅದರ ಸಿವಿಲ್ ಯೂನಿಫಾರ್ಮ್ಸಲ್ಲಿ ಬೇಕಾದಷ್ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇದ್ದಾರೆ. ಅವರೆಲ್ಲ ಅವ್ರನ್ನ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಇಂಪ್ರೂವ್ ಆಗಲ್ಲ. ದಟ್ ಇಸ್ ಎಂಡ್. ದಿಸ್ ಇಸ್ ಎಂಡ್ ಆಫ್ ದರ್ ಇದು. ಆಪರೇಷನ್ ಸಿಂಧೂರ ಅಂತ ಮಾಡುತ್ತೆ ಭಾರತ. ಆಪರೇಷನ್ ಸಿಂಧೂರದಲ್ಲಿ ಸಿಂಧೂರ 1 ಆಗುತ್ತೆ. ಅದಾದ್ಮೇಲೆ ನಿನ್ನೆ ಮಧ್ಯಾಹ್ನ ಏನಾಗುತ್ತೆ ಅಂತಂದ್ರೆ ಮತ್ತೆ ದಾಳಿಯನ್ನ ಮಾಡುತ್ತೆ ಭಾರತ ಪಾಕಿಸ್ತಾನದ ಮೇಲೆ. ನಿನ್ನೆ ನೈಟ್ ಮತ್ತೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು. ಯಾಕೆಂದರೆ ನೋಡಿ, ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಗಿದೆ ಹೇಗೆ? ಪಹಲ್ಗಾಮ್ನಲ್ಲಿ ಸ್ಟಾರ್ಟ್ ಆಯ್ತಲ್ವ. ಅವ್ರ ಪಾಡಿಗೆ ಅವ್ರ ಜನ, ಅದು ಕಾಶ್ಮೀರ ನಮ್ಮದೇ, ನಮ್ಮ ದೇಶ, ನಾವು ಹೋಗಬಾರ್ದು ಇರಬಾರ್ದು ಅಂತ ನೋಡಬಾರ್ದು ಅಂದರೆ ಹೇಗೆ? ದೇ ಕೆನಾಟ್ ಕಂಟ್ರೋಲ್ ಅಸ್. ಅದು ನಮ್ಮ ದೇಶ, ನಾವು ಹೋಗ್ತೀವಿ ನೋಡ್ತೀವಿ ಅಂಥದ್ರಲ್ಲಿ ಅವರು ಹುಡುಕಿ ಸಾಯಿಸಿದ್ದಾರೆ ಅಂತಂದರೆ ದಟ್ ಈಸ್ ಒನ್ ಆಫ್ ದಿ ಗ್ರೇವೆಸ್ಟ್ ಮಿಸ್ಟೇಕ್ ದೇ ಹ್ಯಾವ್ ಡನ್, ಫಾರ್ ವಿಚ್ ದೇ ಆರ್ ಪೇಯಿಂಗ್ ನೌ. ಅಷ್ಟೇ ಸರ್. ಇನ್ನೊಂದು, ದ ರೈಟ್ ಟೈಮ್ ಅಂತ ಅನ್ಸುತ್ತಾ POKನ ಮತ್ತೆ ಮರಳಿ ನಮ್ಮ ಹತ್ರ ತೆಗೆದುಕೊಂಡು ಬರಲಿ? ಇಷ್ಟೊತ್ತಿಗಾಗಲೇ ಮಾಡಿಬಿಡ್ಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ನಿಧಾನ ಆಗಿದೆ ಅಂತ ಅಂದ್ಬಿಟ್ಟು. ಎನಿವೇ ವಾರ್ ಶುರುವಾಗಿದೆ. ದೆರ್ ಈಸ್ ನೋ ನೆಕ್ಸ್ಟ್ ಟೈಮ್. ವಿ ಶುಡ್ ಸಿ ಎವ್ರಿಥಿಂಗ್ ಇಸ್ ಸೆಟಲ್ಡ್ ಇನ್ ದಿಸ್ ಟೈಮ್. ಈ ಸತಿ ಎಲ್ಲ ಸೆಟ್ಲ್ ಆಗ್ಬಿಡ್ಬೇಕು. ಏನೇನು ಇಶ್ಯೂಸ್ ಇದೆ, ಯಾವ ಇಶ್ಯೂಸ್ಗಳೆಲ್ಲ ಸೆಟ್ಲ್ ಆಗ ಹೇಳಿದ್ನಲ್ಲ, POK ಹಿಡ್ಕೋಬೇಕು. ನಮ್ಮದು POK ಹಿಡ್ಕೋಬೇಕು. ಆ್ಯಂಡ್ ಅವ್ರು ಸರೆಂಡರ್ ಆಗ್ಬಿಟ್ಟು ಇವಾಗ ಯಾವ ಥರ ಹೊಡಿಬೇಕಂದ್ರೆ ಇನ್ನೂ 50 ವರ್ಷ ಆಗಬೇಕು. ಅವರು ನಾವು ಕಂಡುಬಿಟ್ಟು ನಾವೊಂದು ದೇಶ ಅಂತ ಆಗ್ಬೇಕು, ಆ ಥರ ಹೊಡಿಬೇಕು. ಎರಡನೇದು, ಆ 4 ಜನ ಯಾರಿದ್ದಾರೆ, ಆ 4 ಜನ ಹ್ಯಾಂಡ್ ಓವರ್ ಮಾಡಬೇಕು ಇಂಡಿಯಾಗೆ. ಅವರು ಅವನು ಹಫೀಜ್ ಸಯ್ಯದ್ ಸಲಾವುದ್ದೀನು, ಅವನು ದಾವೂದ್ ಇಬ್ರಾಹಿಮು, ಈ 4 ಜನ ಯಾರು ಹೊಡೆದ್ಬಿಟ್ಟು ಓಡೋಗಿದ್ದಾರೆ. ಅವ್ರನ್ನ ಇಮಿಡಿಯೇಟ್ ಸರೆಂಡರ್ ಮಾಡಬೇಕು. ಪಾಕಿಸ್ತಾನ ನಾವು ಸರೆಂಡರ್ ಆಗಿದ್ದೀವಿ ಅಂದರೆ ಅವ್ರನ್ನ ತೊಗೊಂಬಂದು ಇಂಡಿಯಾಗೆ ಬಿಟ್ಟರೆ ಸರೆಂಡರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಲೆಕ್ಕ. ಅವ್ರನ್ನ ಪಾಡ್ಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಅವ್ರ ಪಾಡ್ಗೆ ಕಂಟಿನ್ಯೂ ಮಾಡ್ಕೊಂಡಿದ್ರು ಅವ್ರ ಕೆಲಸಗಳನ್ನ. ಅವರು ಏನು ನಾನ್ಸೆನ್ಸ್ ವಾಟ್ ಎವರ್ ದೇ ಆರ್ ಡೂಯಿಂಗ್ ಇಟ್ಕೊಂಡು ನಾವು ಸರೆಂಡರ್ ಆಗಿದ್ದೀವಿ ಅಂದರೆ ದೇರ್ ಇಸ್ ನೋ ಮೀನಿಂಗ್ ಫಾರ್ ದಟ್. ಟೋಟಲ್ ಸರೆಂಡರ್ ಎಲ್ಲ ಇನ್ ಎಲ್ಲ 360 ಡಿಗ್ರೀಸ್, ಆಲ್ ಆ್ಯಂಗಲ್ಸ್, ಎಲ್ಲ ಕಡೆಯಿಂದ ಆಗಬೇಕದು. ಒಂದು ಕಡೆ ಆದ್ರೆ ಆಗಲ್ಲ. ಒನ್ ಡೈರೆಕ್ಷನಲ್ಲಿ ನಾವು 71 ವಾರಲ್ಲಿ ಹಂಗೆ ಆಯಿತು. ಸರೆಂಡರ್ ಆದ್ರೂ ನಾವು ಬಿಟ್ಬಿಟ್ವಿ. 93 ಬಿಟ್ಬಿಟ್ವಿ. ದೇರ್ ವಾಸ್ ನೋ ಅನ್ಕಂಡೀಷನಲ್ ಆಗಿ ಬಿಟ್ವಿ. ದಿಸ್ ಟೈಮ್ ದೆರ್ ಇಸ್ ನೋ ಅನ್ಕಂಡೀಷನಲ್. ಎವ್ರಿಥಿಂಗ್ ಶುಡ್ ಬಿ ಅಂಡರ್ ಕಂಡೀಷನ್. 1971ರಲ್ಲಿ ಯುದ್ಧ ಆಗುತ್ತೆ. ತದನಂತರ 2025 ಆಗುತ್ತೆ. ಇದು ಆಸ್ ಲಾಂಗ್ ಆಸ್ ದಟ್ ಕಂಟ್ರಿ ಎಕ್ಸಿಸ್ಟ್ ಆಸ್ ಅವರ್ ನೈಬರ್, ಇಟ್ ಕೀಪ್ಸ್ ಗೋಯಿಂಗ್. ಯಾಕೆಂತಂದರೆ ದೇರ್ ಏಮ್ ಈಸ್ ಡಿಫರೆಂಟ್. ಅವರಾಗೆ ಅವರು ಈ ಡಿಸಿಷನ್ ತೊಗೊತಾ ಇಲ್ಲದೆ ಇರ್ಬೋದು. ಅವ್ರಿಗೆ ಭಾಳ ಕಡೆಯಿಂದ ಬೇರೆ ಬೇರೆ ಥರ ಒಂದು ಇದು ಬರ್ತಾ ಇದೆ, ಇನ್ಫ್ಲೂಯೆನ್ಸ್ಗಳಿದೆ ಅವರಿಗೆ. ಪೊಲಿಟಿಕಲ್ಲೇ ಅಲ್ಲ ಇದು. ದೆರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ಫಾರ್ ರೀಸನಿಂಗ್ ಔಟ್ ಫಾರ್ ದಿಸ್ ವಾರ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು? ನೇತ್ರಾವತಿ. ಓಕೆ, ಇಂಡಿಯಾ ಮತ್ತು ಪಾಕಿಸ್ತಾನ ಅಧಿಕೃತವಾಗಿ ವಾರ್ ಘೋಷಣೆ ಮಾಡಿರೋ ಥರ ಆಗಿದೆ. ಸೊ ಏನು ಅನ್ಸುತ್ತೆ ನಿಮಗೆ? ಭಾರತ ದೇಶನೂ ಸುಮಾರು ಪಾಕಿಸ್ತಾನದಿಂದ ಎಷ್ಟೋ ಸಾರಿ ಅಟ್ಯಾಕ್ಗಳನ್ನ ತಡ್ಕೊಳ್ತು. ಬಟ್ ಇದುವರೆಗೂ ಭಾರತ ಯುದ್ಧ ಮಾಡ್ಬೇಕಂತ ಇರಲಿಲ್ಲ. ಯಾವಾಗ ಹಿಂದೂಗಳನ್ನ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಿದ್ರು ಅವ್ರಿಗೆ ಅನಿಸ್ತು ಅಟ್ಯಾಕ್, ಅವ್ರು ಏನು ಟೆರರಿಸ್ಟ್ನ ಇದು ಮಾಡ್ಬೇಕಂತ. ಅದು ಬಿಟ್ಟರೆ ಅವ್ರ ನಾಗರಿಕ ತೊಂದರೆ ಮಾಡೋದು ಏನು ಭಾರತದ ಉದ್ದೇಶ ಅಲ್ಲ. ಹಾಗಾಗಿ ಅವರು ಕೆಲವು ಜಾಗದಲ್ಲಿರೋ ಒಂದು ಐ ಥಿಂಕ್ 7-8 ಕಡೆಗಳಲ್ಲಿ ಹಾಕಿದ್ದಾರೆ. ಅಲ್ಲಿ ಸುಮಾರು ಜನ ಎಲ್ಲ ಟೆರರಿಸ್ಟ್ ಧ್ವಂಸ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದು ಮಸೀದಿ ಎಲ್ಲಿ ಅವರಿಗೆ ಜಾಸ್ತಿ ಅವರಿಗೆ ಪ್ರಚೋದನೆ ಮಾಡ್ತಾಯಿದ್ರು ಆ ಥರದಲ್ಲಿ. ಬಟ್ ಅದು ಬಿಟ್ಟರೆ ಇಂಡಿಯಾ ಕಡೆಯಿಂದ ಏನು ರಾಂಗ್ ಇಲ್ಲ. ಈವನ್ ವಿಶ್ವಸಂಸ್ಥೆನೂ ಐ ಥಿಂಕ್ ಇಂಡಿಯಾ ಕಡೆನೇ ಪರವಹಿಸೇ ಮಾತಾಡಬೇಕು, ಮಾತಾಡ್ತಾರೆ ಸಹ ಅಂತಲೂ ಅನಿಸುತ್ತೆ.
ಓಕೆ ಮೇಡಮ್. ಭಾರತ ಪಾಕಿಸ್ತಾನದ ಮೇಲೆ ನಿನ್ನೆ ನೈಟ್ ಕೂಡ ದಾಳಿ ಮಾಡಿದೆ. ಅಂದ್ರೆ 3.0 ಅಂತಾನೆ ಹೇಳ್ಬೋದು, 3.0 ಅಂತ ಹೇಳ್ಬೋದು. ಒಂದ್ಸಲ ಆಪರೇಷನ್ ಸಿಂಧೂರ್ ನಡೆಸ್ತು, ಅದಾದ್ಮೇಲೆ ನಿನ್ನೆ ಮಧ್ಯಾಹ್ನದ ಕಡೆಯಲ್ಲಿ 2ನೇ ಯುದ್ಧ ಸಾರಿತ್ತು. ಈಗ 3ನೇ ಯುದ್ಧವನ್ನ ಸಾರ್ತಾ ಇದೆ. ಅದು ಅನಧಿಕೃತವಾಗಿ ಯುದ್ಧ ಆದ್ರೂ ಕೂಡ ಅವರ ಒಂದು ಊರಿಗೆ ಹೋಗಿ, ಅವರ ಒಂದು ಏರಿಯಾಕ್ಕೆ ಹೋಗಿ ಹೊಡಿತಾ ಇದೆ ಭಾರತ. ಸೊ ಭಾರತದಲ್ಲಿ ಇದ್ದು ನಾವು ಏನ್ ಫೀಲ್ ಮಾಡ್ತೀರಾ? ನಮಗೆ ಆ ಬಿಸಿ ಇಲ್ಲಿ ಇಲ್ಲ ಈ ಕಡೆ ಏರಿಯಾದಲ್ಲಿ. ಮೇ ಬಿ ಬಾರ್ಡರ್ ಏರಿಯಾಸ್ ಪಂಜಾಬ್ ಅಥವಾ ಗುಜರಾತ್ ಸಂಪಾಟ್ ಅಥವಾ ಜಮ್ಮು ಕಾಶ್ಮೀರ ಅಲ್ಲಿ ತುಂಬ ಇದಿದೆ. ಈವನ್ ಜಮ್ಮು ನಾಗರಿಕರೆಲ್ಲ ಈಗ ಬಂಕರಲ್ಲಿ ಹೋಗಿದ್ದಾರೆ ಅಂತ, ಯಾಕಂದರೆ ಅವ್ರಿಗೂ ಭಯ ಇರ್ತಲ್ಲ, ಪ್ರಾಣ ಭಯ ಆ ಥರ ಇದೆ. ಆ ಏರಿಯಾಸ್ ಎಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಆಗಿ ನೋಡ್ಕೋಬೇಕು. ಈಗಾದ್ರೂ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಅಂತ? ಅದು ಕಲಿಯಲ್ಲ. ಅವ್ರೇನಂದ್ರೆ ಅವ್ರು ಯಾರೋ ಒಬ್ರು ಹೇಳಿದ್ರು ನೋಡಿ, ನಾವಿಲ್ಲ ಅಂದರೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ. ಅದು ಅರ್ಥ ಎಷ್ಟು ಬರುತ್ತೆ? ಸುಮಾರು ಬರುತ್ತೆ ಅದರ ಅರ್ಥ. ಅವ್ರು ಎಷ್ಟು ಚಿಕ್ಕ ದೇಶ ಆದ್ರೂ ಅವ್ರಿಗೆ ಲೀಗಲಿ ಎಷ್ಟಿದೆ ಅವ್ರಿಗೆ, ಒಂಥರ ನ್ಯೂಕ್ಲಿಯರ್ ಆಗಲಿ ವೆಪನ್ಸ್ ಆಗಲಿ. ಬೇರೆ ಅವ್ರು ಯಾವ ರೀತಿ ಆರ್ಥಿಕವಾಗಿ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ, ಆದರೂ ಈ ಥರದಲ್ಲಿ ಮಾತ್ರ ಅವರು ಭಾಳ ಮುಂದುವರೆದಿದ್ದಾರಲ್ಲ. ಹಿಂದ್ಗಡೆ ಯಾರೋ ಕೊಡ್ತಾ ಇದ್ದಾರೆ ಅವ್ರಿಗೆ ಫಂಡಿಂಗ್. ಓಕೆ. ಇನ್ನೊಂದು, ಮೋದಿ ಅವರು ಎಲ್ಲಾ ಒಂದು ಅಧಿಕಾರವನ್ನ ಸೈನ್ಯಕ್ಕೆ ಕೊಟ್ಬಿಟ್ಟಿದ್ದಾರೆ. ನೀವೇನಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಭಾರತ ಪಾಕಿಸ್ತಾನವನ್ನ ಹೆಡೆಮುಡಿ ಕಟ್ಟಿ ಅಂತ ಹೇಳಿ ಮೋದಿ ಅವರು ಎಲ್ಲಾ ಅಧಿಕಾರವನ್ನು ಸೈನ್ಯಕ್ಕೆ ಕೊಟ್ಟಿದ್ದಾರೆ. ಏನಂತ ಮೋದಿ ಅವ್ರ ಬಗ್ಗೆ ಹೇಳೋಕ್ಕೆ ನಮಗೆ ಮಾತು ಕಡಿಮೆನೇ ಅನಿಸುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಇಷ್ಟು ರಾಜಕೀಯ ವ್ಯಕ್ತಿಗಳಲ್ಲಿ ಮೋದಿನೇ ಭಾಳ ವಿಶೇಷ ಅಂತ ಹೇಳ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಈಸ್ ದ ರೈಟ್ ಪರ್ಸನ್ ಟು ಹ್ಯಾಂಡಲ್ ಇಂಡಿಯಾ ಅಥವಾ ಇನ್ ದ ವರ್ಲ್ಡ್. ನಮ್ಮ ಭಾರತ ದೇಶದಲ್ಲಿ ಯಾವಾಗಲೂ ಯುದ್ಧ ಅಂದಾಗ ಯಾರೂ ಇಷ್ಟು ಇದು ಮುಂದೆ ವಹಿಸಿ ನಿರ್ಧಾರ ತಗೊಂಡಿಲ್ಲ. ಬಟ್ ಇವರು ಕರೆಕ್ಟ್ ಯಾವ್ಯಾವ ಟೈಮಿಗೆ ಏನು ಮಾಡಬೇಕು ಎಲ್ಲ ವಿಷಯದಲ್ಲೂ ಅವರು ಸರಿಯಾಗಿ ಮಾಡಿದ್ದಾರೆ ಈ ದೇಶಕ್ಕೆ. ಓಕೆ. ಪಾಕ್ ಆಕ್ರಮಿತ ಪ್ರದೇಶ POK ಈಗ ರಿಟರ್ನ್ ತೆಗೆದುಕೊಳ್ಳೋಕೆ ಒಳ್ಳೆ ಸಮಯ ಅಂತ ಅನ್ನಿಸ್ತಿದೆಯಾ? ಹೌದು, ಯಾಕಂದರೆ ಯಾವಾಗಲೂ ಅಂತಿದ್ರಲ್ಲ ಮ್ಯಾಪಲ್ಲಿ ಸ್ವಲ್ಪ ಅದು ಕಟ್ಟಾಗಿದೆ ಜಮ್ಮು ಕಾಶ್ಮೀರ ಅಂತ. ಈಗ ತಗೋಬೋದು ಈಗ. ಯಾಕೆ ಈಗ ನೋಡ್ರಿ, ಈಗ ಚೈನಾಗೂ ಒಂಥರ ಅವ್ರಿಗೂ ಒಂದು ಭಯ ಬರುತ್ತೆ. ಅವರು ಒಂಥರ ಹಿಂದ್ಗಡೆಯಿಂದ ನಿಂತ್ಕೊಂಡು ಸಪೋರ್ಟ್ ಮಾಡೋದಾಗಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ವಿಶ್ವ ಎಲ್ಲ ಕಣ್ಣಿಗೆ ಭಾರತದ ಮೇಲಿದೆ. ಈಗ ಯಾರಿಗೆ ಜಸ್ಟಿಸ್ ಯಾರಿಗಿದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಇದರಿಂದ. ಓಕೆ. ಪಹಲ್ಗಾಮ್ನಲ್ಲಿ ಏನಾಯ್ತು? ಹಿಂದೂಗಳ ಮುಸ್ಲಿಮ್ರ ಅಂತ ನೋಡಿ ಹೊಡೆದಿದ್ದಾರೆ. ಸೊ ಈಗ ಹಿಂದೂಗಳಿಂದಲೇ ಶುರುವಾಯ್ತಾ ಈ ಒಂದು ವಾರ? ಅದು ಒಂದು ಟ್ರಿಗ್ಗರ್ ಪಾಯಿಂಟ್. ಹಿಂದೂಗಳಂತ ಅವರು ಸುಮ್ಮನೆ ಹೊಡೆದಿದ್ರೆ ಅದು ಬೇರೆ ಆಗಿದೆ. ಆ ಥರ ಅಟ್ಯಾಕ್ ಸುಮಾರಾಗಿದೆ. ಸುಮಾರು ಜನ ಇಂಡಿಯಾದ ಮೇಲೆ ಹಾಕಿದ್ದ ಸೈನಿಕರು ಸತ್ತಾರೆ, ಅಲ್ಲಿರೋ ನಾಗರಿಕರು ಜಮ್ಮು ಕಾಶ್ಮೀರ ಸತ್ತಾರೆ. ಆದರೆ ಇದು ಪರ್ಟಿಕ್ಯುಲರ್ಲಿ ಅವರು ಇವ್ರು ಹಿಂದೂ ಅಂತ ಕೇಳಿ ಹೊಡೆದಿರೋದು ಅಥವಾ ಒಂದು ರೀತಿಯಾಗಿ ಅವರಿಗೆ ಇದು ಮಾಡಿ ಇದೊಂಥರ ಹಿಂಸೆ ಕೊಟ್ಟು ಮಾಡಿರೋದು ಇದು. ಅದು ಅವ್ರ ಹೆಂಡತಿಯರ ಮುಂದೆನೇ ಬರೋ ಗಂಡು ಮಕ್ಕಳನ್ನ ತೊಗೊಂಡೋಗಿ ಹೊಡೆದಿರೋದು. ಅದಕ್ಕೆ ಇದು ಸಿಂಧೂರ ಅಂತ ಕುಂಕುಮ ಅಂದರೆ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ. ನೋಡ್ರಿ, ಅದು ನಿಜ ಶಕ್ತಿನ ಅನಿಸುತ್ತೆ. ಎಷ್ಟೋ ಸಾರಿ ಆಯ್ತು ಅಟ್ಯಾಕು, ಎಷ್ಟೋ ಜನ ಸತ್ರು ಸಹ, ಏನೋ ಆಯ್ತಲ್ಲ. ಆದರೂ ಇದು ಯಾಕೆ, ಇದೇನು 26 ಜನ, ಎಷ್ಟು ಇದಕ್ಕಿಂತ ಮುಂಚೆ ಎಷ್ಟು ಜನ ಸತ್ತಿದ್ದಾರೆ. ಆದರೆ ಇದು ಯಾಕಂದರೆ ಇದು ಅವ್ರ ಮುಂದೆ ಇದು ಸತ್ತಿರೋದೇ ಒಂದು ಎಲ್ಲರಿಗೂ ಒಂದು ಇದು ಟ್ರಿಗರಿಂಗ್ ಪಾಯಿಂಟ್ ಇಂಡಿಯಾಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ. ಸರ್ ನಮಸ್ತೆ. ಭಾರತ ಪಾಕಿಸ್ತಾನ ವಾರು ಇನ್ನೇನು ಶುರು ಆದಂಗೆ ಇದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಶುರು ಅಂದರೆ ಭಾರತ ಬೇಕಂತ ಮಾಡಲಿಲ್ಲ. ಅವರು ನಮ್ಮ ಮೇಲೆ ಅದರಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರಿಂದ, ಅದಕ್ಕೆ ಅವರು ಸಪೋರ್ಟ್ ಮಾಡಿದ್ರಿಂದ ಇದಾಗಿದೆ. ಆಗಿದ್ದು ಒಂದಿದ್ರಲ್ಲಿ ಒಳ್ಳೆಯದಾದರೂ ಇದು ತುಂಬ ದಿವಸ ಪ್ರೊಲಾಂಗ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ. ಯಾಕೆ ಎಕನಾಮಿಕಲ್ಲಾಗಿ ನಮ್ಮ ದೇಶಕ್ಕೂ ಒಂಥರ ಇಂಡೈರೆಕ್ಟಾಗಿ ತೊಂದರೆ ಹೊಡೆತ ಬಿದ್ದೇ ಬೀಳತ್ತೆ. ಆದರೆ ಹಂಗೆ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ. ವಿ ಹ್ಯಾವ್ ಟು ಫೈಟ್ ಅವರ್ ದಿಸ್ ಒನ್. ಈಗಂತೂ ಶುರು ಆಗಿದೆ, ನೀವು ಹೇಳ್ದ ಹಾಗೆ. ಶುರು ಆದಾಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಲ್ಲ, ಐ ಮೀನ್ ನಾವು ಬಹಳ ಅವರು ಕಂಪೇರ್ ಮಾಡಿದ್ರೆ ಬಹಳ ಒಳ್ಳೆಯ ಸ್ಥಿತಿಲಿ ಇದ್ದೀವಿ. ಅದರಿಂದ ಅವ್ರನ್ನ ಈಸಿಯಾಗಿ ಮಟ್ಟ ಹಾಕ್ಬಹುದು, ಅದಿಲ್ಲ ಅಂತಲ್ಲ. ಸರ್, ಯುದ್ಧ ಅಂತ ಬಂದ್ಮೇಲೆ ಒಂದು ರಾಷ್ಟ್ರಕ್ಕೆ ಇನ್ನೊಂದು ರಾಷ್ಟ್ರ ಸಪೋರ್ಟ್ ಮಾಡೇ ಮಾಡುತ್ತೆ. ನಿಮ್ಗೆ ಅನ್ಸುತ್ತೆ ಸರ್ ಪಾಕಿಸ್ತಾನಕ್ಕೆ ಯಾವೆಲ್ಲ ದೇಶಗಳು ಸಪೋರ್ಟ್ ಮಾಡುತ್ತೆ? ಪಾಕಿಸ್ತಾನಕ್ಕೆ ನಿಮಗೆ ಗೊತ್ತಿರಂಗೆ ಚೈನಾ, ಟರ್ಕಿ ಅಂತೂ ಮೊದಲು ಅವ್ರ ಮುಂದೆನೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ. ಆಮೇಲೆ ಇಸ್ಲಾಮಿಕ್ ದೇಶಗಳು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೂ ಅದ್ರ ಮೇಲೆ ಏನೋ ಒಂಥರ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಅವರು ಯಾವಾಗ ಬೇಕಾದ್ರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಮುಂದೆ ಇಲ್ಲದೆ ಹೋದ್ರು ಸದ್ಯಕ್ಕೆ ಕೆಲವರೆಲ್ಲ ಟೆರರಿಸ್ಟನ್ನು ಕಂಡೆಮ್ ಮಾಡಿದ್ರು ಸಹ
ಪಾಕಿಸ್ತಾನ ಆಸ್ ಎ ನೇಷನ್ ತೊಗೊಂಡಾಗ ಅವರು ಇಸ್ಲಾಮಿಕ್ ಕಂಟ್ರಿ ಅಂತ ಸಪೋರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಯುರೋಪು ಮತ್ತು ಅಮೇರಿಕಾ ಹೇಳೋಕ್ಕಾಗಲ್ಲ ಅವ್ರದ್ದು ಮೂಡು. ಮೇಲೆ ಹೇಳಿದ್ರು ಸಹ ಇಂಡೈರೆಕ್ಟಾಗಿ ಎಲ್ಲ ವಾರ್ ಮಾಡಬೇಡಿ ಅಂತಲೇ ಹೇಳ್ತಾರೆ. ಅಫ್ಕೋರ್ಸ್ ಅದು ಜನರಲ್ ಟೆಂಡೆನ್ಸಿ. ಯಾಕೆಂದರೆ ವಾರಿಂದ ಯಾರಿಗೂ ಒಳ್ಳೇದಾಗಲ್ಲ, ಎಲ್ಲವೂ ತೊಂದರೆ. ಒಂದು 50 ವರ್ಷ ಹಿಂದೆ ಹೋಗ್ಬಿಡ್ತೀವಿ. ಹೌದು ಹೌದು, ಯಾಕೆಂದರೆ ನಮ್ಮ ಡೆವಲಪ್ಮೆಂಟು ಎಲ್ಲ ಹೊಡೆತ ಬೀಳುತ್ತೆ. ಅದರಿಂದ ಏನು ಮಾಡೋಕ್ಕಾಗಲ್ಲ, ಶುರು ಆಗಿದೆ, ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರನ್ನ ಏನಾದರೂ ಮಾಡಿ ಅವರಿಗೆ ಸಾಕಷ್ಟು ಬುದ್ಧಿ ಕಲಿಸ್ಬೇಕಾಗಿದೆ. ಓಕೆ. ಸೊ ಇವಾಗ ಪಾಕಿಸ್ತಾನನು ಏನು ಸೈಲೆಂಟ್ ಆಗಿ ಕೂತ್ಕೊಂಡಿಲ್ಲ, ಅವರು ಕೂಡ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರ ಕ್ಷಿಪಣಿಗಳು ಭಾರತದ ಬಾರ್ಡ್ರಿಗೆ ಬರೋಕ್ಕಿಂತ ಮುಂಚೆನೆ ನಾವು ಅದನ್ನ ಹೊಡೆದು ಮುಗಿಸಿರ್ತೀವಿ. ಹೌದು, ಈಗ ಸದ್ಯಕ್ಕಂತೂ ಇದುವರೆಗೂ ಅವ್ರು ಮಾಡಿರೋ ದಾಳಿಯಲ್ಲಿ ನಮಗೇನು ಹೆಚ್ಚಿಗೆ ತೊಂದರೆ ಆಗಿಲ್ಲ. ಮುಂದೇನೂ ಬಹುಶಃ ನಮಗೇನು ಹೆಚ್ಚಿಗೆ ತೊಂದರೆ ಆಗಲಾರ್ದು. ಯಾಕೆಂದರೆ ನಮ್ಮಲ್ಲಿ ಅದೇನೋ S-14 ಅನ್ನೋ ಒಂದು ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ಬಹಳ ಅಡ್ವಾಂಟೇಜ್ ಇದೆ, ಇಲ್ಲ ಅಂತಲ್ಲ. ಆದರೆ ಎಷ್ಟೋ ಇದಾಗಿ ಮಿಸ್ ಆಗಿ, ಈಗ ಇಸ್ರೇಲ್ ಕೂಡ ಒಂದು ದೇಶ ಆಗಿ ಬಹಳಷ್ಟು ಮುಂದುವರೆದ ದೇಶ ಆಗಿಯೂ ಕೂಡ ಅಲ್ಲೂ ಸಹ ಎಷ್ಟೊಂದು ದಾಳಿಗಳಾದಾಗ ಕೆಲವೊಂದು ದಾಳಿಗಳು ವಿಫಲ ಆಗದೆ ಅದರಿಂದ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಆ ಥರ ಚಾನ್ಸಸ್ ಇರುತ್ತೆ. ಇನ್ನು ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ನಾವು ವಿ ಹ್ಯಾವ್ ಟು. ಅಂದ್ರೆ ಈಗ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಸರ್? ಖಂಡಿತ ಅವರೇನೋ ಬುದ್ಧಿ ಕಲಿಯೋದು ಒಂದೇ ಅಲ್ಲ, ಅವ್ರು ಎಕನಾಮಿಕಲಿ ತುಂಬ ಅಧಃಪತನ ಇಳಿತಾರೆ. ಬಟ್ ಆದರೂ ಅವ್ರಿಗೆ ಏನಂದರೆ ಯುದ್ಧ ಮಾಡೋದು, ಟೆರರಿಸ್ಟನ್ನ ಸಪೋರ್ಟ್ ಮಾಡೋದೇ ಅವ್ರ ಮೇಯ್ನ್ ಗುರಿಯಾಗಿ ಇಟ್ಕೊಂಡಿರೋ ದೇಶ ಅದು. ನಿಮಗೆ ಗೊತ್ತಿರೋಂಗೆ ರೋಗ್ ನೇಷನ್ ಅಥವಾ ರೋಗ್ ಸ್ಟೇಟ್ ಅಂತ ಹೇಳ್ತೀವಿ ನಾವು ಅವ್ರನ್ನ. ಅವರು ಅದನ್ನು ಬಿಡಲ್ಲ, ಅವರು ಏನು ಮಾಡೋಕ್ಕಾಗಲ್ಲ. ಓಕೆ. ಸೊ ಇವಾಗ ಪಾಕಿಸ್ತಾನ ಭಾರತ ವಾರ್ ಏನಾದ್ರೂ ಆದ್ರೆ, ಅಂದ್ರೆ ಅಧಿಕೃತವಾಗಿ ವಾರು ಅಂತ ಘೋಷಣೆ ಮಾಡಿ ಅದೇನಾದ್ರೂ ಎಲ್ಲಾ ದೇಶಗಳ ಸಪೋರ್ಟ್ ಇಂದ ಎರಡೂ ದೇಶವು ವಾರ್ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಏನು ಸರ್? ಅದನ್ನೇ ನಾನು ಹೇಳಿದ್ದು. ಆರ್ಥಿಕವಾಗಿ ಅವರಂತೂ ಅಧಃಪತನದಲ್ಲೇ ಈಗಲೇ ಇದ್ದಾರೆ. ಇನ್ನೂ ಅವರ ಇದು ಎಕಾನಮಿ ಹಾಳಾಗುತ್ತೆ, ಇಲ್ಲ ಅಂತಲ್ಲ. ಆದರೆ ಇದು ಇಂಡೈರೆಕ್ಟಾಗಿ ಪ್ರತಿಯೊಂದು ದೇಶಕ್ಕೂ ಎಫೆಕ್ಟ್ ಆಗುತ್ತೆ. ನಮಗೂ ನಮ್ಮ ಬೆಳವಣಿಗೆ ಆರ್ಥಿಕ ಸ್ಥಿತಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಬಟ್ ಹಂಗನ್ಬಿಟ್ಟು ನಮ್ಮ ಇದನ್ನು ನಾವು ಬಿಡೋಕ್ಕಾಗಲ್ಲ. ನಾವು ಯುದ್ಧ ಶುರು ಮಾಡಿದ್ಮೇಲೆ ಮಾಡಲೇಬೇಕಾಗುತ್ತೆ. ದ ರೈಟ್ ಟೈಮ್ ಅನ್ಸುತ್ತಾ POKನ ವಾಪಸ್ ಪಡ್ಕೊಳ್ಳೋದಕ್ಕೆ? ಖಂಡಿತ. ನನಗೇನೋ ನಿಜವಾಗ್ಲೂ ನೀವು ಹೇಳಿದಾಗೆ ನಂಗೆ ಆಗಲೇ ಅನ್ನಿಸ್ತು. ಇವರು ಬರೀ ಒಂದಷ್ಟು ಟೆರರಿಸ್ಟ್ ಕ್ಯಾಂಪಲ್ಲ, ಫುಲ್ಲು ಇಡೀ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ಆದಷ್ಟು ಬೇಗ ವಶಪಡಿಸ್ಕೊಳ್ಳೋಕ್ಕೆ ಅಲ್ಲಿ ಎಲ್ಲವನ್ನೂ ಅಟ್ಯಾಕ್ ಮಾಡ್ಬೋದಾಗಿತ್ತೇನೋ ಅಂತ ನನ್ನ ಅನಿಸಿಕೆ. ಅದು ಗೊತ್ತಿಲ್ಲ. ಅವರು ದೇಶ ಪ್ರಧಾನಿ ಮತ್ತು ಎಲ್ಲ ಬೇರೆ ಎಲ್ಲ ಇರೋರು ಅವರೊಂದು ಡಿಸಿಷನ್ ತೊಗೋಬೇಕು. ಬಟ್ ಅದು ಬೇಗ ಆಕ್ಯುಪೈ ಮಾಡ್ಕೊಂಡ್ರೆ ಈಸಿಯಾಗಿ ಆ ಡಿಸ್ಪ್ಯೂಟ್ ಸಾಲ್ವ್ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಬೇರೆ ದೇಶಗಳು ನೀವು ಹೇಳಿದಾಗೆ ಇಂಟರ್ಫಿಯರ್ ಆಗೋದು ಏನೋ ಮಾಡೋದು ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ ಸರ್. ನಮಸ್ತೆ. ಭಾರತ ಪಾಕಿಸ್ತಾನ ವಾರು ಯಾವಾಗ ಆಪರೇಷನ್ ಸಿಂಧೂರ ನಡೀತೋ ಆಗ್ಲಿಂದನೇ ಸ್ಟಾರ್ಟ್ ಆಗಿದೆ. ಹೌದು ಹೌದು. ಅದು ಈಗ ಇನಿಷಿಯಲ್ ಸ್ಟೇಜ್. ಆ್ಯಕ್ಚುಲಾಗಿ ಇದು ರೆಗ್ಯುಲರ್ ಇದು ವಾರಲ್ಲ. ಓನ್ಲಿ ನಾವು ಪಲ್ಗಾಮಲ್ಲಿ ಏನು ಇನ್ಸಿಡೆಂಟ್ ನಡೀತೋ ಅದಕ್ಕೊಂದು ಪ್ರತೀಕಾರವಾಗಿ ಇವರು ಫಸ್ಟು ಒಂದು ಸ್ಯಾಂಪಲ್ ಥರ ಇದು ಮಾಡಿದ್ರು. ಅದಕ್ಕೆ ಅವ್ರೇನು ರಿಯಾಕ್ಷನ್ ಮಾಡಲಿಲ್ಲ ಅಂದರೆ ವಾರೇನು ಆಗ್ತಿರಲ್ಲ. ಬಟ್ ಅವರು ಇನ್ಸ್ಟೆಡ್ ಆಫ್ ದಟ್ ಅವರು ಒಳಗಡೆ ವಾರ್ ಮಾಡ್ತಾಯಿದ್ದಾರೆ. ಈಗ ನೆಕ್ಸ್ಟು ರೆಗ್ಯುಲರ್ ವಾರ್ ಡಿಕ್ಲೇರ್ ಆಗಬೇಕು. ಈಗ ಆ ಥರ ಪರಿಸ್ಥಿತಿ ಬಂದಿದೆ. ಈಗ ಪಾಕಿಸ್ತಾನದ ಮೇಲೆ ಭಾರತ ಏನು ಯುದ್ಧಕ್ಕೆ ಹೋಗುತ್ತಲ್ಲ, ಸೊ ಅದರಿಂದ ಭಾರತಕ್ಕೆ ನಷ್ಟ ಆಗೋದಿಲ್ಲ, ಪಾಕಿಸ್ತಾನಕ್ಕೆ ನಷ್ಟ. ಹಾಗಾದ್ರೂ ಬುದ್ಧಿ ಕಲಿಯುತ್ತೆ. ಹೌದೌದು. ಅವರು ಆ್ಯಕ್ಚುಲಿ ಈಗಾಗಲೇ ಎಕನಾಮಿಕಲಿ ತುಂಬ ವೀಕ್ ಆಗಿದ್ದಾರೆ. ಅವ್ರಿಗೆ ತಿನ್ನೋಕ್ಕೇ ಸರಿಯಾಗಿ ಎಲ್ಲರಿಗೂ ಪೀಪಲ್ಸ್ಗೆ ಇದು ಫುಡ್ ಸಪ್ಲೈ ಇಲ್ಲ. ಸೊ ಈ ಕಂಡೀಷನಲ್ಲಿ ಎಕನಾಮಿಕಲ್ ಆಗಿ ಫುಲ್ ಡೌನ್ ಆಗಿದ್ದಾರೆ. ಈಗ ಆಮೇಲೆ ಯಾವುದೇ ಕಂಟ್ರಿ ಅವ್ರ ಮೇಲೆ ಒಳ್ಳೆ ಇಂಪ್ರೆಷನ್ ಇಲ್ಲ. ಸೊ ನೋಬಡಿ ಈಸ್ ರೆಡಿ ಟು ಹೆಲ್ಪ್ ದೆಮ್ ಔಟ್ ಬಿಕಾಸ್ ದೇ ಹ್ಯಾವ್ ಬೀನ್ ರೆಕಗ್ನೈಸ್ ಆಸ್ ಎ ಟೆರರಿಸ್ಟ್ ಆರ್ಗನೈಸೇಷನ್, ಸಪೋರ್ಟ್ ಮಾಡೋ ಒಂದು ರಾಷ್ಟ್ರ ಅಂತ ಮಾಡಿದ್ದಾರೆ. ಸೊ ಆ ಥರ ಇದ್ದಾಗ ಅವ್ರು ಯಾವ ರೀತಿಯೂ ಅವ್ರು ಸಪೋರ್ಟ್ ಸಿಗೋಲ್ಲ. ವಿತ್ ಆಲ್ ದಟ್ ಅವ್ರು ಯಾವ ಧೈರ್ಯದ ಮೇಲೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೋ ನನಗಂತೂ ನಿಜಾಲು ನಮಗೆ ವಿ ಆರ್ ಸರ್ಪ್ರೈಸ್ಡ್ ಆ್ಯಕ್ಚುಲಾಗಿ. ಅವ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ಭಾರತ ಎಷ್ಟು ಧೈರ್ಯವಾಗಿ ಯುದ್ಧಕ್ಕೆ ರೆಡಿ ಆಗಿದೆಯೋ ಅಷ್ಟೇ ಧೈರ್ಯವಾಗಿ ನಾವು ರೆಡಿ ಆಗಿದ್ದೀವಿ, ನಮ್ಮ ಬಳಿಯೂ ಕೂಡ ಅಣ್ವಸ್ತ್ರಗಳಿದೆ. ಅಲ್ಲ, ಅದು ಸುಮ್ಮನೆ ಒಂಥರ ಎದುರಿಸೋಕ್ಕಷ್ಟೇ. ಅದು ಏನು ಒಳಗಡೆ ನೋಡೋ ಟೊಳ್ಳೆ ಏನೂ ಇಲ್ಲ, ಸುಮ್ಮನೆ ಬಾಯಿ ಮಾತಲ್ಲ ಹೇಳೋದಷ್ಟೇ. ಹೌದಾ, ನಾವು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಸೊ ಇವಾಗ ಅಂಡರ್ ಲೀಡರ್ಶಿಪ್ ಆಫ್ ಮೋದಿ ಇದೆಲ್ಲ ಯಾವುದೂ ನಡೆಯಲ್ಲ. ಅದೆಲ್ಲ ಹಿಂದೆ ಈಗ 50 years ಬ್ಯಾಕ್ ನೆಹರು ಅಲ್ಲಿ ಇಂದಿರಾ ಗಾಂಧಿ ಆ ಟೈಮಲ್ಲಿ ನಡೀತಿತ್ತು ಹೊರತು ಈಗ ಮೋದಿ ಇಸ್ ಅ ವೆರಿ ಸ್ಟ್ರಾಟಜಿಕ್ ಫೆಲೋ.
ಅವ್ರು ಕರೆಕ್ಟಾಗಿ ಏನು ಮಾಡಬೇಕು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅವರು. ಸೊ ಅದರಿಂದ ಮೋದಿ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅಂತ ಮೋದಿ ಸರ್ಕಾರ ಕೂತಿದೆ. ಸೊ ಅದಾಗ್ತಾ ಇದೆಯಾ ಹೆಂಗೆ? ಆಗ್ತಾ ಇದೆಯಲ್ಲ, ಆಲ್ರೆಡಿ ಮೊನ್ನೆ ಒಂದು 9 ಪ್ಲೇಸಲ್ಲಿ ರೈಡ್ ಮಾಡಿ ಎಲ್ಲಾನು ನಿನ್ನೆ ಮಧ್ಯಾಹ್ನ ಕೂಡ ನಾವು ದಾಳಿ ಮಾಡಾಯ್ತು, ನಿನ್ನೆ ನೈಟ್ ಕೂಡ ದಾಳಿ ಆಯ್ತು. ಖಂಡಿತ ಅದೇ ಕಂಟಿನ್ಯೂ ಆಗುತ್ತೆ ಈಗ. ಹಾಂ, ಖಂಡಿತ ಇದು ಮಾಡ್ತಾರೆ, ಮಟ್ಟ ಹಾಕ್ತಾರೆ. ಓಕೆ, ಮೋದಿ ಸರ್ಕಾರ ಎಲ್ಲಾ ಒಂದು ಅಧಿಕಾರವನ್ನು ಕೂಡ ಸೈನ್ಯಕ್ಕೆ ಕೊಟ್ಟಿದೆ. ಶತಾಯ ಗತಾಯ ಪಾಕಿಸ್ತಾನಿಗಳನ್ನ ಸೈಲೆಂಟ್ ಆಗಿ ಇರಿಸಿ ಅಂತ. ಹೌದೌದು, ಅದೊಂದು ಹಿಂದೆಲ್ಲ ಏನು ಮಾಡೋರು, ಇವ್ರ ಕಂಟ್ರೋಲ್ ಇಟ್ಕೊಳ್ಳೋರು, ಏನು ಮಾಡಬೇಕು ಇವರೇ ಹೇಳೋರು. ಈಗ ಹಂಗಲ್ಲ, ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ ಅವ್ರಿಗೆ ಇದಕ್ಕೆ. ಸೊ ಅವರು ದೇ ಆರ್ ಟೇಕಿಂಗ್ ಕರೆಕ್ಟ್ ಡಿಸಿಷನ್ನು. ಸೊ ಅವ್ರಿಗೂ ಆ ಫ್ರೀಡಮ್ ಕೊಟ್ಟಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಕರೆಕ್ಟಾಗಿ ಏನು ಮಾಡಬೇಕು ಅವ್ರು ಮಾಡ್ತಾರೆ. ಸೊ ನಮ್ಮ ಕಂಟ್ರೋಲ್ ಇಟ್ಕೊಂಡು ಸುಮ್ಮನೆ ಅಡ್ಡಾಡ್ಸೋದು ದಟ್ ಇಸ್ ನಾಟ್ ಕರೆಕ್ಟು. ಹಿಂದೆಲ್ಲ ಅದೇ ಮಾಡ್ತಾಯಿದ್ರು. ಈಗ ಮೋದಿ ಇಸ್ ಗೋಯಿಂಗ್ ಇನ್ ಎ ವೆರಿ ರೈಟ್ ವೇ. ಈಗ ಭಾರತ ಪಾಕಿಸ್ತಾನ ಯುದ್ಧ ನಡೆದ್ರೆ ಒಂದು 10 ವರ್ಷ 15 ವರ್ಷ ಹಿಂದೆ ಹೋಗ್ಬಿಡ್ತೀವಿ ನಾವೆಲ್ಲರೂ ಕೂಡ. ಆರ್ಥಿಕತೆಯಾಗಿ ನಾವು ಕುಸಿತ ಅನುಭವಿಸ್ತೀವಿ, ಯಾವುದೋ ಕಟ್ಟಡಗಳು ಹಾಳಾಗತ್ತೆ, ಯಾವುದೋ ಜಲಾಶಯ ಹಾಳಾಗುತ್ತೆ. ಒಂದು 10 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. 10 ವರ್ಷ ಅಂತ ಓಕೆ, ಅದು ಎಷ್ಟು ಮಟ್ಟಿಗೆ ಡಿಸ್ಟ್ರಕ್ಷನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ಸ್. ಸೊ ಈಗ ನಮ್ಮಲ್ಲಿ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಏರ್ಫೋರ್ಸ್ ಆಗಲಿ ಅಲ್ಲಿ ಲ್ಯಾಂಡ್ ಇದಾಗಲಿ. ಸೊ ಯಾವ ಮಟ್ಟಕ್ಕೆ ಅದು ಯುದ್ಧ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಲಾಸ್ಟ್ ಕ್ವಶನ್, ದ ರೈಟ್ ಅಂತ ಅನ್ಸುತ್ತೆ ನಿಮಗೆ POKನ ವಾಪಸ್ ಪಡೀಲಿ? ಖಂಡಿತ ಆ್ಯಕ್ಚುಲಾಗಿ ನಮ್ಮ ಮಂಡಲ ಇದ್ದಿದ್ದು ಹಿಂದೆ POK ಆಕ್ಯುಪೈ ಮಾಡ್ಕೊಂಡು ಬಂದಾಗ ಯಾರು ಜವಾಹರ್ಲಾಲ್ ನೆಹರು ವಾಪಸ್ ಇವ್ರನ್ನ ಕರೆಸ್ಕೊಂಬಿಟ್ರು. ಸೊ ಅದು ಹಂಗೆ ಉಳ್ಕೊಂಡಿತ್ತು. ಸೊ ಅದನ್ನು ವಿ ಹ್ಯಾವ್ ಟು ಗೆಟ್ ಇಟ್ ಬ್ಯಾಕ್ ಆ್ಯಕ್ಚುಲಾಗಿ. ಸೊ ಆ್ಯಸ್ ಎ ಕಾಶ್ಮೀರ್ ಇಟ್ ಹ್ಯಾಸ್ ಟು ಬಿಲಾಂಗ್ ಟು ಇಂಡಿಯಾ ಓನ್ಲಿ. ಅವ್ರು ಈಗ ಅದಕ್ಕೆ POK ಅಂತಲೇ ಅದ್ರ ಹೆಸರು, ಪಾಕಿಸ್ತಾನ ಆಕ್ಯುಪೈ ಕಾಶ್ಮೀರ್ ಅಂತಲೇ. ಆದ್ದರಿಂದ ವಿ ಹ್ಯಾವ್ ಟು ಗೆಟ್ ಇಟ್ ಬ್ಯಾಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಜನರು ಅಂತ ಹೇಳಿ. POKಯನ್ನ ಪಡೆದುಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯ ಅಂತ ಒಂದಿಷ್ಟು ಜನರು ಹೇಳಿದ್ದಾರೆ, ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಇನ್ನೊಂದಿಷ್ಟು ಜನ ಪಾಕಿಸ್ತಾನ ಮ್ಯಾಪ್ ಅಲ್ಲಿ ಮಾತ್ರ ಇರೋ ತರ ಮಾಡಬೇಕು ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ನಾನು ಕಾವ್ಯ ಹೆಗಡೆ, ಫ್ರೀಡಂ ಟಿವಿ ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.